ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ ಹೇಳಿ, ಅಮೃತ ವಿಜಯ್ ಮದ್ವೆನಾ? ಅಲ್ಲಿ ರೀಲ್ಸ್ ಮಾಡ್ಬೇಕಾ, ಡ್ಯಾನ್ಸ್ ಹೇಳ್ಕೊಡ್ಬೇಕಾ? ಬಂದೆ ಬಂದೆ ಬಂದೆ. ಅವನು ಏನೇನು ಮಾತಾಡಕತ್ತಾನ, ಏನಿದೆ ಅದನ್ನ ತಗೊಂಡು ಒಳಗೆ ಹೋಗು. ನನಗೆ ತಲೆ ನೋಯ್ತಾ ಇದೆ, ಒಂದು ಲೋಟ ಕಾಫಿ ಮಾಡ್ಕೊಂಬ. ಸಾರಿ ರೀ, ಮಾಡ್ಕೊಂಡ್ ಬರ್ತೀನಿ. ಹೋಗ. ಎಲ್ಲ ನನ್ನ ಬುಡಕೆ ಬರ್ತಿದ್ದಂಗಿದೆ. ಹಲೋ, ಹಾ ನಾನೇ ಗ್ಲಾಮರ್ ಗಂಗು. ಏನು? ಹಾ ಹೌದು ಹೌದು ಹೌದು. ವಾಟ್, ಪೇಡ್ ಕೊಲಾಬ್ರೇಷನ್? ಮತ್ತೇನೆ ಆಯ್ತು? ನನ್ಗೆ ಪೇಡ್ ಪ್ರಮೋಷನ್ ಬಂದಿದೆ ರೀ. ಪೇಡ್ ಪ್ರಮೋಷನ್? ಯಾವ್ದು ಪ್ರಾಡಕ್ಟ್? ಏನು? ಬೆಡ್ಶೀಟ್. ಏನ್ ಕಾನ್ಸೆಪ್ಟು? ಏನ್ ಗೊತ್ತಾ, ಇಬ್ರು ಬೆಡ್ಶೀಟ್ ಒಳಗಡೆ ಇರ್ತೀವಿ. ಚಳಿಗಾಲ ಅಲ್ವಾ? ಈ ಚಳಿಗಾಲದಲ್ಲಿ ನೀವು ಹೀಟಲ್ಲಿ ಇರ್ಬೇಕಂದ್ರೆ ಬಳಸಿ ಸಿಕೆ ಬೆಡ್ಶೀಟ್. ನೀವು ಹೀಟಲ್ಲಿ ಇರ್ಬೇಕಂದ್ರೆ ಅಲ್ಲ ಮಾತು, ನಾವು ಈ ಕೊರೆಯುವ ಬೆಚ್ಚನ ಚಳಿಗೆ ಬೆಚ್ಚಗಿರ್ಬೇಕಂದ್ರೆ ಬೆಡ್ಶೀಟು ಅಂತ ಹೇಳು. ಎರಡು ಒಂದೇ ರೀ. ಓಕೆ, ಕಾನ್ಸೆಪ್ಟ್ ಚೆನ್ನಾಗಿದೆ, ಬಾರಿ ಮಾಡೋಣ. ನಿಮ್ ಜೊತೆ ಎಲ್ಲ ಮಾಡಕ್ ಹೇಳಿರೋದು. ಯಾರಾದ್ರೂ ಫೇಮಸ್ ಇನ್ಫ್ಲೂಯೆನ್ಸರ್ ಜೊತೆ ಮಾಡಕ್ ಹೇಳಿದ್ದಾರೆ. ಯಾವನೇ ನಿನಗೆ ಬೆಡ್ಶೀಟ್ ಯಾಡ್ ಕೊಟ್ಟಿದ್ದು? ಗಂಡನ ಜೊತೆ ಬಿಟ್ಟು ಬೇರೆ ಜೊತೆ ಬೆಡ್ಶೀಟ್ ಯಾಡ್ ಮಾಡೋದಾ? ನನಗೆ ರೀ ಸುಮ್ನೆ ಇರ್ರಿ, ಅದಕ್ಕೆ ಅಂತಾನೆ ಅಮುಕುಟು ಮುಖನ್ ಕರ್ಸಿದೀನಿ. ಯಾರೇ ಅಮುಕುಟು ಮುಖು? ಅಲ್ಲಿ ಬಂದ ನೋಡಿ. ಬಲ್ಲ ಆಂಬುಲೆನ್ಸ್ಗೆ. ರೀ ಸಮಾಧಾನ, ಅದೊಂದು ಸ್ಪೆಷಾಲಿಟಿ ರೀ. ಅಮುಕುಟು ಮುಖ ಅವರೇ, ನಾನ್ ಕರ್ತಿದ ತಕ್ಷಣ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮೇಡಮ್, ನೀವು ಕರೆದ್ರೆ 1 ಗಂಟೆ ಅಲ್ಲ 2 ಗಂಟೆ ಆಗಿರ್ಲಿ, ಆರ್ಮಿ ತರ ಕೈತೀನಿ. ನಿಮ್ಗೆ ಯಾರನ್ನ ತೊಂದರೆ ಕೊಟ್ರೆ ಗೊತ್ತಲ್ಲ. ಅಮ್ಗುಡುಮ್ಕೋರೆ, ನಿಮ್ ಫ್ಯಾನ್ಸ್ಗೆ ಫಾಲೋವರ್ಸ್ಗೆಲ್ಲ ಹೇಳಿ ನನ್ನ ಸ್ವಲ್ಪ ಫಾಲೋ ಮಾಡಕ್ಕೆ. ಎಲ್ಲಾರು ನಮ್ ಗ್ಲಾಮರ್ ಗಂಗು ಅಕೌಂಟ್ಗೆ ಫಾಲೋ ಮಾಡಿಲ್ಲ ಅಂದ್ರೆ ಗೊತ್ತಲ್ಲ, ಮಹಾಕಾಳಿ ಹೋಗ್ಬಿಡ್ತೀನಿ. ಕೊಡ್ತಾ ಇದ್ರೆ ಶರ್ಟು ಅಮ್ಮುಗುಡುಮುಗು ಇವಾಗ ಪ್ರಮೋಷನ್ ಮಾಡೋಣ. ರೀ ಹೋಗ್ರಿ, ಬೆಡ್ಶೀಟ್ ತಗೊಂಬನ್ನಿ. ಬೆಡ್ಶೀಟು ನಾನೇ ತಂದು ಕೊಡ್ಬೇಕು ನನ್ನ ಮಕ್ಕಳಿಗೆ. ತಗೊಳ್ಳೆ, ಹಿಡ್ಕ ಬೆಡ್ಶೀಟ್ ಅತ್ತೆ. ವಿಡಿಯೋ ಶುರು ಮಾಡೋಣ. ರೀ ನೀವೇ ವಿಡಿಯೋ ಮಾಡ್ರಿ. ಮಾಡ್ತೀನಿ, ಕರ್ಮಕ್ಕೆ ನಾನೇ ನಿಂತ್ಕೊಂಡ್ ಮಾಡ್ರಿ, ಕೂತ್ಕೊಂಡಿದ್ದೀರಲ್ಲ. ಯಾವನ ಯಾರು ಕೊಟ್ಟಿದ್ದಿಲ್ಲ, ಕೊಡೋದು ಕಡಿತಲ್ಲೇ ಕಡಿತಲ್ಲ. ತಪ್ಪಾತ ನಿನಗೇನು ಅನ್ನಲ್ಲೇ. ಇವನ್ ಜೊತೆ ವಿಡಿಯೋ ಮಾಡ್ಬೇಕೇನೆ. ಯಾಕ್ರಿ, ಫೀಲ್ ಆಯ್ತಾ? ನಿಮಗ್ ಫೀಲ್ ಆಗಿರಲ್ಲ ಬಿಡಿ. ಯಾಕೆ ಹೇಳಿ? ನಮ್ ಬ್ರಾಡ್ ಮೈಂಡೆಡ್ ಇಲ್ಲ, ಸುಮ್ಮನಿದ್ ಬಿಡ್ತೀಯ ಅಣ್ಣ. ನೀನ್ ತಪ್ಪಾಯ್ತು, ನಿನ್ ಸುದ್ದಿಗೆ ಇನ್ನೊಂದ್ಸತಿ ಬರಲ್ಲ. ಹೋಗಿ ಎಲ್ಲರೂ ಚಲೋ ದವಾಖಾನೆ ತೋರಿಸು. ಹಲೋ, ನಾನೇ ಗ್ಲಾಮರ್ ಗಂಗು. ಮತ್ತೇನೇ ಆಯ್ತು ನಿಂಗೆ? ಇನ್ಫ್ಲೂಯೆನ್ಸರ್ ಮಾನ್ಸಿ ಕಾಲ್ ಮಾಡಿದ್ರು. ಮಾನ್ಸಿನ? ಮತ್ಯಾರೇ ಇದು? ಅಯ್ಯೋ, ಅವ್ರ ಜೊತೆ ಕೊಲಾಬ್ ರೀಲ್ ಮಾಡ್ಬೇಕಂತೆ. ಮಾನ್ಸಿ ಬೇಗ ಬಂದ್ಬಿಡಿ. ನೀ ಇಲ್ಲಿಗೆ ಬರ್ತಾ ಇದ್ದಾಳ? ಹಾಯ್ ಗೈಸ್, ನಾ ಯಾರಂತ ಗೊತ್ತಾಗಿಲ್ಲ. ಫೇಮಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಫ್ಲೂಯೆನ್ಸರ್ ಮಾನ್ಸಿ ಅಂತ. ಈತನು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಿರೋ ಗ್ಲಾಮರಸ್ ಗಂಗರ್ ಜೊತೆ ಕೊಲಾಬ್ರೇಷನ್ ಗೆ ಬಂದಿದ್ದೀನಿ. ಹಾಯ್ ಗಂಗು. ಹಾಯ್ ಮಾನ್ಸಿ. ವಿಟಾಮಿನ್ ಸಿಗದೆ ಸ್ವರ್ಗೋರೋಗಿರೋ ಇಲಿ ಇದ್ದಂಗ ಅವಳೆ, ಇವಳು ಇನ್ಫ್ಲೂಯೆನ್ಸರ್ ಅಂತೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನ್ ಬರೀ ಇನ್ಫ್ಲೂಯೆನ್ಸರ್ ಅಷ್ಟೇ ಅಲ್ಲ, ಟ್ಯೂಬರ್ ಅಲ್ಲಿ ನನಗೆ 50,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಗೊತ್ತಾ? ಅಯ್ಯೋ, ಪಂಚರ್ ಆಗಿರೋ ಸೈಕಲ್ ಟ್ಯೂಬ್ ಇದ್ದಂಗದಿಯಾ, ನೀನು ಟ್ಯೂಬರ್ ಅಲ್ಲಿ ಬರ್ತೀಯ? ಗಂಗು ರೀ ಸುಮ್ನೆ ಇರ್ರಿ. ಮಾನ್ಸಿ, ಇವಾಗ ಏನ್ ಮಾಡೋದು? ಇವಾಗ ಕೊಲಾಬ್ರೇಷನ್ ಮಾಡೋಣ. ಮೇಕಪ್ ವಿಡಿಯೋ, ಸ್ಯಾರಿ ವಿಡಿಯೋ ಎಲ್ಲ ಮಾಡೋಣ. ಗಂಗೋರೆ, ನಿಮ್ಮ ಹಸ್ಬೆಂಡ್ಗೆ ವಿಡಿಯೋ ಮಾಡಕ್ ಹೇಳ್ತೀರಾ? ಒಂದು ವಿಡಿಯೋ ಮಾಡ್ರಿ. ನಾನೇ ವಿಡಿಯೋ ಮಾಡ್ಬೇಕಾ? ಹಾಯ್ ಗಾಯ್ಸ್, ನಾ ಇವತ್ತು ಗ್ಲಾಮರಸ್ ಗಂಗೋರ್ ಜೊತೆ ಗೆಟ್ ರೆಡಿ ವಿತ್ ಮೀ ಮಾಡ್ತಿದ್ದೀನಿ. ಬನ್ನಿ, ಮೇಕಪ್ ಮಾಡ್ಕೊಳ್ಳೋದಾಗೆ, ಸ್ಯಾರಿ ಡ್ರಾಪಿಂಗ್ ಮಾಡೋದಾಗೆ ಎಲ್ಲ ವಿಡಿಯೋ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನಾನ್ ಹೇಗ್ ಸೀರೆ ಉಟ್ಕೋತೀನಿ ಅಂತ ನಿಮ್ಗೆಲ್ಲ ತೋರಿಸ್ತೀನಿ. ಇದೇನು ಬೆಡ್ರೂಮ್ ಮಾಡಿರ್ಯಾ, ಏನು ಇನ್ಸ್ಟಾಗ್ರಾಮ್ ಮಾಡಿರ್ಯಾ? ಸೀರೆ ಉಟ್ಕೊಳ್ಳೋದು ಹಂಗ? ಎಲ್ಲ
ಎಲ್ಲರ ಮ್ಯೂಸಿಕ್ ಹಾಕಿದ್ರೆ ಸಾಕು ಒಂದು ಮೊಬೈಲ್ ತಗೊಂಡು ಬಂದೇ ಬಿಡ್ತಾಳೆ ಅಂತ ಅನ್ಕೊತೇವೆ. ಯಾಕ್ರಿ ಫೀಲ್ ಆಯ್ತಾ? ನಿಮಗ್ ಫೀಲ್ ಆಗಲ್ಲ ಬಿಡಿ. ಯಾಕೆ ಹೇಳಿ? ಎಲ್ಲರ ಜೊತೆಗೆ ವಿಡಿಯೋ ಮಾಡ್ತೀಯ, ನನ್ನ ಜೊತೆ ಒಂದು ರೀಲ್ಸ್ ಮಾಡ್ಬಿಡಿ ನಿನ್ ಗಂಡ ಅಂತ ಎಲ್ರಿಗೂ ಗೊತ್ತಾಗ್ಬಿಡ್ತೈತೆ ಅವಾಗ. ನಿಮ್ ಜೊತೆನಾ? ಚಾನ್ಸೇ ಇಲ್ಲ. ಯಾಕೆ? ನನಗ್ ಮದ್ವೆ ಆಗಿದೆ ಅಂತ ಗೊತ್ತಾದ್ರೆ ನನಗ್ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಏನೇ ಮಾಡ್ತಾ ಇದೀಯ ಮತ್ತೆ? ಏನ್ರಿ ಇಷ್ಟಂತ ಮಾಡೋದು? ಬನ್ನಿ ಕೇಕ್ ಕಟ್ ಮಾಡೋಣ. ಕಂಗ್ರಾಚುಲೇಷನ್ ಬ್ರದರ್. ಬಿಡ್ಲೆ ನಮ್ ಕಡ್ದು ಗಿಡ್ದಿ. ನೀನ್ ನೋಡಿದ್ರೆ ಕೇಕ್ ಕಟ್ ಮಾಡುವಂತಿ, ಆ ಮಗ ನೋಡಿದ್ರೆ ಕಂಗ್ರಾಚುಲೇಷನ್ ಅಂತ ಹೇಳಕತ್ತಾನ. ನಿನ್ ಬರ್ತಡೇ ಐತನ? ಇಲ್ಲ. ನನ್ ಬರ್ಡೇನಾ? ಇಲ್ಲ. ವೆಡ್ಡಿಂಗ್ ಆನಿವರ್ಸರಿನಾ? ಇಲ್ಲ. ನಿನ್ ವೆಡ್ಡಿಂಗ್ ಇದು ಎರಡು ಒಂದೇ ಅಲ್ಲ? ಮತ್ತೇನಕ್ಕೆ ಕೇಕ್ ಕಟ್ಟಿಂಗ್ ಇದು? ರೀ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ, ಅದಕ್ಕೆ ಈ ಸೆಲೆಬ್ರೇಷನ್. ಓಹೋ ಅದಕ್ಕ ಇಷ್ಟೇ ಅಲ್ದೆ ಮತ್ತೆ ಯಾರು ಬರೋದ್ರ? ಅಯ್ಯೋ ಇನ್ನೊಬ್ರು ಬರ್ತಿದಾರ್ರಿ, ನಾನ್ ಮರ್ತೇ ಬಿಟ್ಟೆ. ಅವರು ನನಗಷ್ಟೇ ಅಲ್ಲ ತುಂಬಾ ಜನಕ್ಕೆ ದಾರಿ ದೀಪ. ನೀವ್ ಅವ್ರನ್ನೊಂದ್ಸಲ ನೋಡ್ಬಿಟ್ಟು ಅವ್ರ ಹಾಡ್ ಕೇಳ್ಬಿಟ್ರೆ ಫಿದಾ ಆಗ್ಬಿಡ್ತೀರಾ ಎಲ್ರು ಕೂಡ. ಹೌದಾ? ಅಲ್ಲ ನೋಡಿ ಅಮ್ಮು ಗೌಡ. ಹೂವಿನ ಬಾಣದಂತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹೂವಿನ ಬಾಣದಂತೆ ಹುಡುಗಿ ಅಮ್ಮು ಗೌಡ. ಹಾಯ್ ಅಮ್ಮು ಗೌಡ, ನನ್ಗೋಸ್ಕರ ಒಂದ್ ಸಾಂಗ್ ಡೆಡಿಕೇಟ್ ಮಾಡಿ. ಅಯ್ಯೋ ಅಷ್ಟೇ ತಾನೇ, ನಾನು ಇರೋದೇ ಅಭಿಮಾನಿಗಳಿಗೋಸ್ಕರ. ಒಂದ್ ಸಾಂಗ್ ಆಡಲ್ಲ ಅಂತೀನ? ಏನೋ ಏನೋ ಆಗಿದೆ ನನಗೆ ಗೊತ್ತೇ ಆಗದೆ, ಹಾ ಆಗೋಗಿದೆ ಮಾಯ ಈ ನನ್ನ ಮುದ್ದಿನ ಹೃದಯನ್ನ ಹುಚ್ಚಾಸ್ಪತ್ರೆ ಮಾಡಿಬಿಟ್ರಲ್ಲೇ ಮನಿದ. ಹುಚ್ಚಾಸ್ಪತ್ರೆನ ಇದು. ಆ ಓ ಏನು ಹಾಡ ಇದು ಹಾಡ? ಇಷ್ಟಕ್ಕೆಲ್ಲ ಎಷ್ಟು ಖರ್ಚಾಯ್ತು? ಜಸ್ಟ್ 5 lakhs. ಹಾ ಕೇಕ್ ಮಾತ್ರ ಕೊಲಾಬ್ರೇಷನ್ ಅಲ್ಲಿ ಕೊಟ್ರು. ನೀ ಕೊಲಾಬ್ರೇಷನ್ ಮಾಡ್ತೀಯಲ್ಲ, ಅದಕ್ಕೆ ಪೇಮೆಂಟ್ ಎಷ್ಟು ಕೊಡ್ತಾರೆ? 5,000 ಕೇಕ್ ಅಷ್ಟೇ. ಇದು ಡಬ್ಬ 5,000 ರೂಪಾಯಿಗೋಸ್ಕರ ನಂದು 5 ಲಕ್ಷ ಹಾಳು ಮಾಡಿದ್ಯಲ್ಲ ನಿನ್ನ. ನೀ ಹಾಳು ಹೋಗಿ ಬಿಟ್ರಿ. ಈ ನನ್ನ ಮಗ ನೋಡಿ ಅವನಿಲೇ ನೀ ಫೋನ್ನಿಂದಲೇ ಆಗಿದ್ದು. ರೀ ನಿಮ್ಗೆ ಎಷ್ಟು ಹೇಳ್ತೀರಿ ನಾನು ನನಗೆ ಫೋನ್ ಕೊಡ್ಬೇಡಿ ಅಂತ. ದಯವಿಟ್ಟು ಫೋನ್ ನ ಎಷ್ಟು ಬಳಸಬೇಕು ಅಷ್ಟೇ ಬಳಸಿ. ಫೋನು ಇಬ್ರು ವ್ಯಕ್ತಿಗಳನ್ನ ದೂರ ಮಾಡುತ್ತೆ, ಯಾವತ್ತೂ ಹತ್ರ ಮಾಡಲ್ಲ. ಸಂತೋಷನ ಸ್ಟೇಟಸ್ ಅಲ್ಲಿ ಇಕ್ಕೊಂತೀರಿ, ದುಃಖನ ಡಿಪಿ ಅಲ್ಲಿ ಇಕ್ಕೊಂತೀರಿ. ನಾವೆಲ್ಲರೂ ರಿಯಾಲಿಟಿಯಲ್ಲಿ ಬದುಕಕ್ಕಿಂತ ರೀಲ್ಸ್ ಅಲ್ಲೇ ಬದುಕ್ತೀವಿ. ಹೌದು, ನಮ್ ಜೀವನದ ಸಂತೋಷನೆಲ್ಲ ಬರೀ ಸೋಷಿಯಲ್ ಮೀಡಿಯಾಗೆ ಮೀಸಲಿಟ್ಟಿದೀವಿ. ಫೋಟೋ ತೆಗೆಯಕ್ ಮಾತ್ರ ಸ್ಮೆಲ್ ಮಾಡ್ತೀವಿ. ಹೌದು, ವ್ಲಾಗ್ಸ್ ಮಾಡ್ತಾ ಮಾಡ್ತಾ ನಮ್ ಲೈಫ್ ವ್ಯಾಲ್ಯೂಸ್ ಅನ್ನೇ ಮರ್ತೋಗ್ಬಿಟ್ಟಿದೀವಿ. ನಮ್ ಲೈಫ್ ನ ಇಂಟರ್ನೆಟ್ ಬರ್ಕೊಟ್ಬಿಟ್ಟಿದೀವಿ.